ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರಾಗೇ ಇದ್ದೀನಿ. ಇನ್ನೂ ಈ ವ್ಲಾಗ್ ಅಂತೂ ಸಖತ್ ಇಷ್ಟ ಆಗುತ್ತೆ ಗೈಸ್ ನಿಮಗಂತೂ, ಬಿಕಾಸ್ ನನಗಂತೂ ಇದು ತುಂಬ ಸ್ಪೆಷಲ್ ವ್ಲಾಗ್. ಯಾಕಂದರೆ ತುಂಬ ಜನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿದ್ದ ಕೆಲವೊಂದು ಕ್ವಶನ್ಸ್ನ ಕೇಳಿದ್ದೀರಾ. ಅದೆಲ್ಲದಕ್ಕೂ ಕೂಡ ನಾನು ಇವತ್ತು ಆನ್ಸರ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿರೋದು, ಈ ವ್ಲಾಗ್ನ ಮಾಡ್ತಾ ಇರೋದು. ಸೊ ಯಾವಾಗ ನಾನು ಲಾಸ್ಟ್ ವೀಕ್ ಒಂದು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿನೂ ಕೂಡ ಹಾಕಿದ್ದೆ, ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿ ಅಂತ ಹೇಳ್ಬಿಟ್ಟು. ಆವಾಗ ತುಂಬ ಜನ ತುಂಬ ಕ್ವಶನ್ಸ್ನ ಕೇಳಿದ್ದೀರಾ. ನನಗಂತೂ ಅದೆಲ್ಲ ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಯಿತು. ಸೊ ಅದಕ್ಕೋಸ್ಕರ ಈ ವ್ಲಾಗ್ನ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಸೊ ಕ್ವಶನ್ಸ್ಗೆ ಆನ್ಸರ್ನ ಕೈಲಾದಷ್ಟು ಆನೆಸ್ಟಾಗಿ ನಾನು ಆನ್ಸರ್ನ ಮಾಡ್ತೀನಿ ಗೈಸ್. ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆಯವರೆಗೂ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಆಯಿತಾ? ಇನ್ನು ಕ್ವಶನ್ಸ್ನ ನಾನು ಒಂದು ಲೀಸ್ಟ್ ಔಟ್ ಮಾಡ್ಕೊಂಡಿದ್ದೀನಿ ಗೈಸ್, ಬಿಕಾಸ್ ಫೋನಲ್ಲಿ ಇರೋದ್ರಿಂದ ಅಷ್ಟು ಕಂಫರ್ಟಬಲ್ ಆಗೋಲ್ಲ. ಯಾಕಂದ್ರೆ ನಾನು ವೀಡಿಯೋ ಮಾಡಲಿಕ್ಕೆ ಫೋನ್ ಬೇಕಲ್ವ, ನನ್ನ ಹತ್ರ ಒಂದು 20 ಫೋನ್ ಇಲ್ಲ, ಒಂದೇ ಫೋನು. ಸೊ ಅದಕ್ಕೋಸ್ಕರ ಆ ಫೋನಲ್ಲಿ ಇರೋದನ್ನು ನಾನೊಂದು ಪೇಪರಲ್ಲಿ ಬರ್ಕೊಂಡಿದ್ದೀನಿ ಗೈಸ್ ಕ್ವಶನ್ಸ್ನ. ಆ ಕ್ವಶನ್ಸ್ಗೆ ನಾನು ಒಂದೊಂದೇ ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ, ಆಯಿತಾ? ಬನ್ನಿ ಈ ಕ್ವಶನ್ಸ್ನ ಯಾವ್ಯಾವ ಕ್ವಶನ್ಸ್ ಇದೆ ಅದಕ್ಕೆಲ್ಲ ಆನ್ಸರ್ನ ಮಾಡ್ತಾ ಹೋಗೋಣ. ಸೊ ಮೊದಲನೇ ಕ್ವಶನ್ ಏನು ಅಂತಂದರೆ, ಅದು ರೀಸೆಂಟಾಗಿ ಇವಾಗ ನನ್ನ ಪ್ರೆಗ್ನೆನ್ಸಿ ಜರ್ನಿ ಆಗಿರೋದ್ರಿಂದ ಅದೇ ಕ್ವಶನ್ಸ್ನ ತುಂಬ ಜನ ಕೇಳಿದ್ದೀರಾ. ಸೊ ನಾನು ಎಲ್ಲದಕ್ಕೂ ಕೂಡ ಆನ್ಸರ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಫಸ್ಟ್ ಕ್ವಶನ್, ನಿಮ್ಮ ಪ್ರೆಗ್ನೆನ್ಸಿ ಯಾವಾಗ ಕನ್ಫರ್ಮ್ ಆಯಿತು? ಅಂದರೆ ಪರ್ಟಿಕ್ಯುಲರ್ ಡೇಟ್ ಅಂದರೆ ಮಂತು ಅಥವಾ ಡೇಟ್ ಕೇಳಿದ್ದಾರೆ. ಸೊ ಏನಂದರೆ ನನಗೆ ಸ್ಟಾರ್ಟಿಂಗ್ ಅವತ್ತು ಕನ್ಫರ್ಮ್ ಆದ ದಿನ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನಿಜವಾಗ್ಲೂ ತುಂಬ ಒಂಥರ ಭಯನೂ ಆಗಿತ್ತು, ಇತ್ತಾಗೆ ಖುಷಿನೂ ಆಗಿಬಿಟ್ಟಿತ್ತು. ನನಗಂತೂ ಒಂಥರ ಮಿಕ್ಸ್ಡ್ ಎಮೋಷನ್ ಅಂತಲೇ ಹೇಳ್ಬೋದು. ನಾನು ಅವತ್ತು ಒಂದು 2 ದಿನದಿಂದ 3 ದಿನ ನಾನು ಅಭಿಯವ್ರಿಗೂ ಹೇಳಿಲ್ಲ, ಅಂದರೆ ಯಾರಿಗೂ ಹೇಳಿರಲಿಲ್ಲ ಗೈಸ್. ಸೊ ಅದೊಂಥರ ಆ ಫೀಲಿಂಗ್ ಇದೆಯಲ್ಲ, ಅದೊಂಥರ ಕಷ್ಟ ಅನ್ನಿಸ್ತಿತ್ತು. ಬಟ್ ತುಂಬಾ ಇಷ್ಟ ಆಗಿದ್ದಂಥ ಟೈಮ್ ಅದು. ಯಾಕಂದರೆ ಎಷ್ಟೋ ಬಯಸಿ ಬೇಕು ಅಂತ ಹೇಳ್ಬಿಟ್ಟು ಅದೊಂದು ಮೂಮೆಂಟ್ಗೆ ಕಾಯ್ತಾ ಇದ್ದಿದ್ದಂಥ ದಿನ ಅದು. ಸೊ ಇನ್ನು ಡೇಟು ಮಂತ್ ಹೇಳಬೇಕು ಅಂತಂದರೆ ಅಕ್ಟೋಬರ್ 26, 2025 ಗೈಸ್. ಅಂದರೆ ಬೆಳಗ್ಗೆ 4:15 ನಾನು ಚೆಕ್ ಮಾಡಿದ್ದು. ಸೊ ಕನ್ಫರ್ಮ್ ಅಂತ ಗೊತ್ತಾಗಿ ನಂಗೆ ಆವಾಗ ನಾನು ಆ ಡೇಟ್ನ ಯಾವಾಗಲೂ ಮರೆಯಲ್ಲ, ಮತ್ತು ಆ ಮೂಮೆಂಟ್ನ ನಾನು ಇನ್ನೂ ಕಣ್ಣೆದ್ರಿಗೆ ಅದೇ ಥರ ಇದೆ. ಇನ್ನು ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ನಿಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿರೋದನ್ನು ಅಭಿಯವ್ರಿಗೆ ಅಂದರೆ ನಿಮ್ಮ ಯಜಮಾನ್ರಿಗೆ ಹೇಳಿದಾಗ ಅವ್ರ ರಿಯಾಕ್ಷನ್ ಹೇಗಿತ್ತು? ಸೊ ಗೈಸ್, ನಾನು ಅವರಿಗೆ ಫಸ್ಟ್ ನನ್ನ ಈ ಒಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದನ್ನು ನಾನು ಹೇಳಿದ್ದು ಅವರಿಗೆ ನಮ್ಮ ಆ್ಯನಿವರ್ಸರಿ ದಿನ, ಅಂದರೆ ನವಂಬರ್ 1ಗೆ. ಅದು ಯಾವಾಗ ಅಂತಂದರೆ, ನಾವು ನೈಟು ನಮ್ಮ ತವ್ರ ಮನೆಗೆ ಹೋಗ್ತಾ ಇದ್ವಿ. ಆನ್ ದ ವೇ ಹೋಗಬೇಕಾದ್ರೆ ಕಾರಲ್ಲಿ ಹೇಳಿದ್ದು ಗೈಸ್. ಬೆಳಗ್ಗೆಯಿಂದ ಮೆಹಂದಿ ಆರ್ಡರ್ ಇತ್ತು ಅವತ್ತು ನನಗೆ. ಸೊ ಮೆಹಂದಿ ಆರ್ಡರ್ ಎಲ್ಲ ಮುಗಿಸ್ಕೊಂಡು ಬಂದು ಸಂಜೆ ಅವರಿಗೆ ನಾನು ಆ ಕಾರಲ್ಲಿ ಆ ಒಂದು ನ್ಯೂಸ್ನ ಹೇಳಿದ್ದು. ಸೊ ಅದನ್ನು ಇನ್ನೊಬ್ಬರು ಒಂದು ಕ್ವಶನ್ನ ಕೇಳಿದ್ದಾರೆ, ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಆ ವಿಡಿಯೋನ ಏನಾದರೂ ಆ ಥರ ಅಂದರೆ ಹೇಳಿರೋದನ್ನ ವಿಡಿಯೋ ಏನಾದರೂ ಮಾಡಿದ್ದೀರಾ ಅಂತ. ಹೌದು, ಮಾಡಿದ್ದೀನಿ. ಅದನ್ನು ಯಾವಾಗ ನೆಕ್ಸ್ಟು ಪೋಸ್ಟ್ ಮಾಡ್ತೀನಿ ಗೈಸ್. ಇದೆ ಸ್ವಲ್ಪ ಅದನ್ನು ಸ್ವಲ್ಪ ನೋಡಿ ಅವ್ರ ರಿಯಾಕ್ಷನ್ ಹೇಗಿತ್ತು ಅನ್ನೋದನ್ನು ಕೂಡ ನಾನು ನಿಮಗೆ ಆ ಒಂದು ನೆಕ್ಸ್ಟು ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೆಕ್ಸ್ಟು ಕ್ವಶನ್ ಬಂದ್ಬಿಟ್ಟು, ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ತುಂಬ ಡಿಫಿಕಲ್ಟ್ ಆದಂಥ ಟೈಮ್ ಏನು ಅಂತ. ಸೊ ನನಗೆ ಸ್ವಲ್ಪ ಡಿಫಿಕಲ್ಟ್ ಇತ್ತು, ಬಿಕಾಸ್ ಅಭಿ ಮತ್ತು ನಾನು ಇಬ್ಬರೇ ಮನೇಲಿರೋದ್ರಿಂದ ಎಲ್ಲ ಕೆಲಸನೂ ಮಾಡ್ಕೋಬೇಕಾಗಿತ್ತು, ಪ್ಲಸ್ ಶಾಪ್ಗೂ ಕೂಡ ಹೋಗಬೇಕಾಗಿತ್ತು. ಇನ್ನು ಕೆಲಸ ಅಂತೂ ಬಿಟ್ಟಿದ್ದೆ. ಮೆಹಂದಿ ಆರ್ಡರ್ಸ್ನು ಎಲ್ಲದನ್ನು ಕೂಡ ಕ್ಯಾನ್ಸಲ್ ಮಾಡ್ಕೊಂಡಿದ್ದೆ ಗೈಸ್. ತುಂಬಾ ಸಾರಿ. ನನಗಂತೂ ಲಾಸ್ಟು ನವಂಬರ್ ಮತ್ತು ಡಿಸೆಂಬರಲ್ಲಿ ತುಂಬ ಜನ ಮೆಹಂದಿ ಆರ್ಡರ್ಸ್ ನಂಗೆ ಬಂದಿತ್ತು. ಎಲ್ಲದನ್ನು ಕೂಡ ನಾನು ಬೇರೆಯವ್ರಿಗೆ ಹ್ಯಾಂಡ್ ಓವರ್ ಮಾಡಿದೆ. ಕೆಲವೊಬ್ಬರಿಗೆ ಸಾರಿ ನಂಗೆ ಬರೋಕ್ಕಾಗಲ್ಲ ಈ ಥರ ಇದೆ ಅಂತ ಹೇಳಿದಾಗ ತುಂಬಾ ರೆಸ್ಪಾನ್ಸ್ ಚೆನ್ನಾಗಾಯಿತು. ಓಕೆ ಮೇಡಮ್, ರೆಸ್ಟ್ ಮಾಡಿ ಆ ಥರ ಹೇಳಿದ್ರಿ. ಅದರಲ್ಲೂ ಕೆಲವೊಬ್ಬರು ತುಂಬಾ ರ್ಯಾಶಾಗೂ ಕೂಡ ಮಾತಾಡಿದ್ರು, ಏನು ಮತ್ತು ಎದಕ್ಕೆ ತೊಗೋತೀರಾ ಅಂತ. ಅದು ಗೊತ್ತಿದ್ದವರೇ ಆ ಥರ ಮಾಡಿದ್ದು, ಹೊರಗಿನವ್ರು ಏನು ಆ ಥರ ಮಾಡಿಲ್ಲ. ಯಾವುದು ಗೊತ್ತಿದ್ದವರು ಅಂತ ಹೇಳ್ಬಿಟ್ಟು ನಾನು ಆರ್ಡರ್ ತೊಗೊಂಡಿದ್ನು, ಅವರೇ ನನಗೆ ಆ ಥರ ಮಾಡಿದ್ದು. ಆಫೀಸಲ್ಲಿ ತುಂಬಾ ಬೇಜಾರಾಗಿತ್ತು. ಬಟ್ ಅದೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದಾಯಿತು. ಇನ್ನು
ತುಂಬಾ ಟಯರ್ಡ್ ಆಗ್ತಿತ್ತಲ್ವ, ಆವಾಗ ಅಂದರೆ ಟಮ್ಮಿ ಬೇರೆ ಬಂದಿದ್ದರಿಂದ ಕುತ್ಕೊಳ್ಳೋದು ಎದ್ದೇಳೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಆ ಟೈಮಲ್ಲಿ ಅಭಿಯವ್ರು ಇರೋದ್ರಿಂದ ಅದೇನು ಅಷ್ಟು ಕಷ್ಟ ಅನ್ನಿಸ್ಲಿಲ್ಲ ಗೈಸ್. ಸೊ ನೆಕ್ಸ್ಟ್ ಕ್ವೆಶನ್ನು, ಪ್ರೆಗ್ನೆನ್ಸಿನಲ್ಲಿ ಕ್ರೇವಿಂಗ್ಸ್ ಇತ್ತಾ ಅಂತ. ಹೌದು, ಆಬ್ವಿಯಸ್ಲಿ ಎಲ್ಲ ಬಸ್ರಿ ಬೈಕೆ ಅಂತಲೇ ಹೇಳ್ತಾರಲ್ವ. ಸೊ ಪ್ರೆಗ್ನೆನ್ಸಿ ಕ್ರೇವಿಂಗ್ಸ್ ಅಂತ. ಸೊ ನನಗೂ ಕೂಡ ಇತ್ತು. ನಂಗೆ ಎಲ್ಲ ಫುಡ್ನೂ ತಿಂತಿದ್ದೆ ಗೈಸ್. ನಂಗೆ ಇನ್ನೊಂದು ಏನು ಅಂತಂದರೆ, ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ನಂಗೆ ಜಾಸ್ತಿ ವಾಮಿಟಿಂಗ್ ಆಗ್ತಾ ಇರಲಿಲ್ಲ. ಕೆಲವೊಬ್ಬರಿಗೆ ತುಂಬ ಎಕ್ಸ್ಟ್ರೀಮ್ ಲೆವೆಲಾಗಿ ಒಂದು ನೀರು ಕುಡಿದ್ರೂ ವಾಮಿಟ್ ಆಗ್ತಾ ಇರುತ್ತಂತೆ. ನಂಗೆ ಆ ಥರ ಏನೂ ಇರಲಿಲ್ಲ ಗೈಸ್. ನಂಗೆ ಒಂದೇ ಫುಡ್ ಅಲರ್ಜಿ ಇರೋದು, ನಾನು ಹೋಳಿಗೆ ತಿಂದರೆ ಮಾತ್ರ ನನಗೆ ಅಂದರೆ ತೊಟ್ಟೊಳಗೆ ಇರುತ್ತಲ್ವ. ಸೊ ಬಟ್ಟು ಅದನ್ನು ತಿಂದರೆ ನಂಗೆ ಆಗ್ತಾ ಇರಲಿಲ್ಲ. ಅದನ್ನು ತಿಂದರೆ ನನಗೆ ವಾಮಿಟ್ ಆಗೇ ಆಗ್ತಾಯಿತ್ತು. ಅದನ್ನು ಬಿಟ್ಟರೆ ನಾನು ಎಲ್ಲದನ್ನು ಕೂಡ ಟೇಸ್ಟ್ ಮಾಡಿದ್ದೀನಿ. ಅದರಲ್ಲೂ ಅಭಿಯವ್ರು ಸ್ವಲ್ಪ ಸ್ವಲ್ಪ ಬೈತಾಯಿದ್ರು, ಅದನ್ನು ತಿನ್ನಬೇಡ, ಇದನ್ನು ತಿನ್ನಬೇಡ, ನಿಮ್ಮ ಪಾಪ ಹೋದ್ಮೇಲೆ ಏನಾದರೂ ತಿನ್ನು ಹಾಗೆ ಹಿಂಗೆ ಅಂತ. ಆದ್ರೂ ಅವ್ರಿಗೆ ಗೊತ್ತಿಲ್ಲದೇ ಎಷ್ಟೊಂದು ನಾನು ತಿಂದಿದ್ದೀನಿ. ನನಗೆ ನಮ್ಮ ಮನೆ ಎದುರುಗಡೆ ಮನೆಯವರು ತುಂಬಾ ಸಪೋರ್ಟ್ ಮಾಡಿದ್ದು ಈ ವಿಷಯದಲ್ಲಿ ಮಾತ್ರ, ತಿನ್ನೋ ವಿಷಯದಲ್ಲಿ. ಯಾಕಂದರೆ ಅಲ್ಲಿ ಮಲ್ಲಯ್ಯ, ದಿವ್ಯಾ, ಲಾವಣ್ಯ ಅವರೆಲ್ಲರೂ ನಂಗೆ ತಿನ್ನೋಕ್ಕೆ ಏನಾದ್ರು ತಂದು ಕೊಟ್ಬಿಡೋರು, ನಾನು ತಿಂದುಬಿಡ್ತಿದ್ದೆ. ಸೊ ಪ್ರೆಗ್ನೆನ್ಸಿ ಕ್ರೇವಿಂಗ್ಸ್ ಇತ್ತು ಗೈಸ್. ಸೊ ದೆನ್ ನೆಕ್ಸ್ಟು, ಪ್ರೆಗ್ನೆನ್ಸಿನಲ್ಲಿ ಯೂಟ್ಯೂಬ್ ಮಾಡೋದು ಕಷ್ಟ ಆಗಲಿಲ್ಲ. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಯೂಟ್ಯೂಬ್ ಮಾಡೋದು ಕಷ್ಟ ಆಯಿತು, ಬಿಕಾಸ್ ಆಗುತ್ತೆ. ಯಾಕೆ ಆಗುತ್ತೆ ಅಂತ ಹೇಳ್ಬಿಟ್ರೆ, ವಿಡಿಯೋ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ಅದನ್ನು ಎಡಿಟ್ ಮಾಡಬೇಕು, ಅದಕ್ಕೆ ಥಂಬ್ನೈಲ್ ಮಾಡಬೇಕು, ವಾಯ್ಸ್ ಓವರ್ ಕೊಡಬೇಕು. ರಿಯಲಿ ನನಗೆ ಏನೂ ಕಷ್ಟ ಅನಿಸ್ಲಿಲ್ಲ. ವಾಯ್ಸ್ ಓವರ್ ಕೊಡೋದು ಎಷ್ಟು ಕಷ್ಟ ಆಗ್ತಿತ್ತು ಅಂದರೆ, ಕಂಟಿನ್ಯೂಸ್ ಆಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೆ ಅಂತಂದರೆ ನನಗೆ ಉಸಿರಾಡೋಕ್ಕೆ ಆಗ್ತಿರಲಿಲ್ಲ. ಅಷ್ಟು ಒಂಥರ ಅನಿಸ್ಬಿಡೋದು. ತುಂಬ ಲಾಂಗ್ ವೀಡಿಯೋಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಟ್ ತುಂಬ ಜನ ಯಾಕೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿಲ್ಲ ಅಂತ ಕೇಳಿದಾಗ, ಅಯ್ಯೋ ನನ್ನ ವೀಡಿಯೋಸ್ನ ನೋಡಲಿಕ್ಕೂ ಕೂಡ ಕೆಲವೊಬ್ಬರು ಇಂಟ್ರೆಸ್ಟ್ ತೋರಿಸ್ತಿದ್ರಲ್ಲ ಅಂತ ಹೇಳ್ಬಿಟ್ಟು ನನ್ನ ವ್ಯೂವರ್ಸ್ಗೋಸ್ಕರ ನಾನು ಅಪ್ಲೋಡ್ ಮಾಡ್ತಾಯಿದ್ದೆ ಗೈಸ್. ಅದರಲ್ಲೂ ಕೂಡ ತುಂಬಾ ಖುಷಿಯಿಂದ ಅಪ್ಲೋಡ್ ಮಾಡಿದ್ದೀನಿ. ನಂಗೆ ಇನ್ನೊಂದು ಏನಂತಂದರೆ, ನಂಗೆ ಏನಾದರೂ ಅನಿಸಿದ್ರೆ ನಂಗೆ ಅದನ್ನು ಹೇಳ್ಕೊಂಡ್ಬಿಡ್ಬೇಕು, ಆ ಥರ. ಅದಕ್ಕೋಸ್ಕರ ಕಷ್ಟ ಏನು ಅನ್ನಿಸ್ಲಿಲ್ಲ. ಸ್ವಲ್ಪ ಕಷ್ಟ ಇತ್ತು, ಅದನ್ನು ಇಷ್ಟಪಟ್ಟು ಮಾಡಿರೋದ್ರಿಂದ ಅಷ್ಟಾಗೇನು ಕಷ್ಟ ಅನ್ನಿಸ್ಲಿಲ್ಲ. ಸೊ ಅದನ್ನು ನಿಮಗೆ ನಾರ್ಮಲ್ ಡೆಲಿವರಿನ ಅಥವಾ ಸಿ ಸೆಕ್ಷನ್ನ? ನನ್ನ ಒಂದು ಪ್ರೀವಿಯಸ್ ವ್ಲಾಗ್ನ ನೋಡಿದರೆ ಈ ಕ್ವಶನ್ಸ್ ನೀವು ಕೇಳ್ತಾ ಇರಲಿಲ್ಲ ಅನಿಸುತ್ತೆ. ಬಿಕಾಸ್ ನಾನು ಒಂದು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನನ್ನದು ಡೆಲಿವರಿ ವ್ಲಾಗ್ನ. ಸೊ ನನಗೆ ಆಗಿದ್ದು ಸಿ ಸೆಕ್ಷನ್ನು. ನಂಗೆ ಕೊನೆವರೆಗೂ ನಾನು ನಾರ್ಮಲ್ ಆಗುತ್ತೆ, ಆಗಬೇಕು, ನಾರ್ಮಲ್ ಮಾಡ್ಕೋಬೇಕು ಅಂತಲೇ ಟ್ರೈ ಮಾಡಿದ್ದು. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಬೇಬಿ ಮೋಷನ್ ಪಾಸ್ ಮಾಡ್ಕೊಂಡಿದ್ರಿಂದ ಎಮರ್ಜೆನ್ಸಿ ಸಿ ಸೆಕ್ಷನ್ ಆಯಿತು. ನೀವು ನಿಮ್ಮ ಡೆಲಿವರಿ ಯಾವ ಹಾಸ್ಪಿಟಲಲ್ಲಿ ಆಗಿದ್ದು? ಸೊ ನನ್ನ ಡೆಲಿವರಿ ಆಗಿದ್ದು ದಿವಾಕರ್ ಹೆಲ್ತ್ ಕ್ಲಿನಿಕ್ ಅಂತ ಹೇಳ್ಬಿಟ್ಟು ದಾವಣಗೆರೆಯಲ್ಲಿದೆ. ಅದಿರೋದು ಲಕ್ಷ್ಮೀ ಫ್ಲೋರ್, ನಿಯರ್ ಲಕ್ಷ್ಮೀ ಫ್ಲೋರ್ ಹತ್ರ ಇದೆ. ಸೊ ತುಂಬಾ ಚೆನ್ನಾಗಿದೆ ಗೈಸ್, ನಿಜವಾಗ್ಲೂ ಸಖತ್ತಾಗಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಡಾಕ್ಟ್ರು ಕೂಡ ಯಾವಾಗಲೂ ನಗ್ನಕ್ಕಂತ ಏನೇ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಮಾಡ್ತಾರೆ. ಅಥವಾ ನಾವು ಯಾವಾಗಾದರೂ ನಾವು ಫೋನ್ ಮಾಡಿದ್ರು ಕೂಡ ರೆಸ್ಪಾನ್ಸ್ ಮಾಡ್ತಾಯಿದ್ರು. ಸೊ ನನಗಂತೂ ತುಂಬಾ ಚೆನ್ನಾಗಿತ್ತು ಗೈಸ್. ಇನ್ನು ಬೇಬಿನ ಫಸ್ಟ್ ಟೈಮ್ ನೋಡಿದಾಗ ಹೇಗೆ ಅನ್ನಿಸ್ತು? ಸೊ ಬೇಬಿನ ಫಸ್ಟ್ ಟೈಮ್ ನೋಡಿದಾಗ ಸಖತ್ ಖುಷಿ ಆಗಿಬಿಡ್ತು ಗೈಸ್. ನಾನು ಮೊದಲಿಗೆ ಹೇಳ್ಬಿಟ್ಟಿದ್ದೆ ಡಾಕ್ಟ್ರಿಗೆ, ಇನ್ನು ಸಿ ಸೆಕ್ಷನಿಗೆ ಎಂಟ್ರಿ ಆದ ತಕ್ಷಣ ಡಾಕ್ಟ್ರು ಬಂದ ತಕ್ಷಣ ಇನ್ನೂ ಅನಸ್ಟೇಷಿಯಾ ಅವಾಗಿನ್ನೂ ಕೊಟ್ಟಿದ್ದರು. ಸೊ ಕೊಟ್ಟ ತಕ್ಷಣ ಹೇಳಿದೆ, ಇದೇ ಲಾಸ್ಟು, ನಂಗೆ ಇನ್ನೂ ಪಾಗು ಬೇಡ, ಇದೊಂದೇ ಪಾಗು ಸಾಕು, ಹುಡುಗಿ ಆಗಲಿ ಹುಡುಗ ಆಗಲಿ ಇದೊಂದೇ ಸಾಕು ಅಂತ ಹೇಳಿದೆ. ಅವ್ರು ಅದಕ್ಕೆಲ್ಲ ನಗಾಡ್ತಾಯಿದ್ರು, ನಗ್ನಕ್ಕಂತ ಮಾತಾಡಿಕೊಂಡು ಮಾಡ್ತಾಯಿದ್ರು. ನಾನು ಕಣ್ಣೇನು ಮುಚ್ಚಿರಲಿಲ್ಲ, ಆರಾಮಾಗಿ ಫ್ರೆಂಡ್ಲಿಯಾಗೆ ಮಾತಾಡ್ತಿದ್ದೆ. ಬಿಕಾಸ್ ಅನಸ್ಟೇಷಿಯಾ ಡಾಕ್ಟ್ರು ಬಂದುಬಿಟ್ಟು ನಮ್ಮ ಮಾಮ, ಹಾಗಾಗಿ ಅವ್ರ ಜೊತೆ ತಮಾಷೆಗೆ ಮಾತಾಡಿಕೊಂಡು ನಾನು ಮಾಡ್ತಾಯಿದ್ದೆ. ಇನ್ನು ಯಾವಾಗ ಪಾಪು ಬಂತಲ್ಲ ಗೈಸ್, ಪಾಪು ಬಂದ ತಕ್ಷಣ ಪಾಪು ಮುಖ ತೋರಿಸಿದ್ರು, ಒಂದು ಕಿಸಿ ಮಾಡಿದೆ, ಅಂದರೆ ಒಂದು ಕಿಸ್ ಕೊಟ್ಟೆ, ಅಷ್ಟೇ ಗೈಸ್. ನೆಮ್ಮದಿಯಾಗಿ ಕಣ್ಣು ಮುಚ್ಕೊಂಡಿದ್ದು. ಆಮೇಲೆ ನಾನು ಕಣ್ಣು ಓಪನೇ ಮಾಡಲಿಲ್ಲ ಅನಿಸುತ್ತೆ. ನಾರ್ಮಲಾಗಿ ಬೆಡ್ಡಿಗೆ ತಂದು ಹಾಕಿದ ಮೇಲೇ ಕಣ್ಣು ಓಪನ್ ಮಾಡಿದ್ದು, ಅಂದರೆ ಹೊರಗಡೆ ಬಂದ ಮೇಲೇ. ನಂಗೆ ಇನ್ನೊಂದು ಏನು ಅಂತಂದರೆ, ನನ್ನ ಪಾಪು ಯಾವ ಥರ ಬಂತು, ಅದು ಆಪ್ರೇಷನ್ ಎಲ್ಲ ಯಾವ ಥರ ಆಯಿತು, ಯಾವ ಥರ ನನ್ನ ಪಾಪು ಭೂಮಿಗೆ ಬಂತು, ಅದೆಲ್ಲದನ್ನು ಕೂಡ ನನಗೆ ವೀಡಿಯೋ ಮಾಡಿಕೊಟ್ರು ದಿವಾಕರ್ ಹೆಲ್ತ್ ಕ್ಲಿನಿಕ್. ಅದಕ್ಕೆ ಮಾತ್ರ ನನ್ನ ಡಾಕ್ಟ್ರಿಗೆ ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ನರ್ಸಿಗೂ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಇವಾಗಲೂ ನಾನು ಯಾವಾಗಲೂ ನೋಡ್ತಾನೆ ಇರ್ತೀನಿ ಯಾವ ಥರ ಪಾಪು ಬಂದ ಅಂತ. ಮುಂದೆ ನನ್ನ ಮಗನಿಗೂ ಕೂಡ ತೋರಿಸ್ಬೋದಲ್ವ. ಸೊ ಯಾವ ಥರ ನಿಮ್ಮ ಭೂಮಿಗೆ ಹೆಂಗೆ ಬಂದೆ ಅಂತ ಹೇಳ್ಬಿಟ್ಟು. ಸೊ ಅದೊಂಥರ ಡಾಕ್ಯುಮೆಂಟ್ರಿ ನಂಗೆ ತುಂಬಾ ಇಷ್ಟ. ಬಟ್ ಅದನ್ನೆಲ್ಲ ಅಪ್ಲೋಡ್ ಮಾಡೋಕ್ಕಾಗಲ್ಲಲ್ವ, ಅದಕ್ಕೋಸ್ಕರ ನಾನು ಇಟ್ಕೊಂಡಿದ್ದೀನಿ ಗೈಸ್.
ದೆನ್ ಬೇಬಿ ನೇಮ್ ಚೂಸ್ ಮಾಡಿದ್ರ. ಸೊ ಇನ್ನೂ ಮಾಡಿಲ್ಲ ಗೈಸ್, ಸದ್ಯಕ್ಕಂತೂ ಮಾಡಿಲ್ಲ. ನನಗೇನು ಅಂತಂದರೆ ಬೇಬಿ ನೇಮ್ ಇಡಬೇಕು ಅಂತಂದರೆ ಅದಕ್ಕೊಂದು ಮೀನಿಂಗ್ ಇರಬೇಕು, ಅಥವಾ ಎಲ್ರಿಗೂ ಕರೆಯೋ ಥರ ಆಗಬೇಕಲ್ವಾ. ಸೊ ಎಲ್ಲರೂ ಕರೆಯೋ ಥರ ಇತ್ತು ಅಂದರೆ ಚೆನ್ನಾಗಾಗುತ್ತೆ. ಇಲ್ಲ ಅಂತಂದರೆ ಯಾವುದೋ ಒಂದು ಹೆಸರಿಡೋದು, ಅದು ಕರೆಯೋಕ್ಕೂ ಬರದೇ ಇರೋದ್ರಿಂದ ಆಗಲ್ಲ ಅಲ್ವಾ. ಅದಕ್ಕೋಸ್ಕರ ಹುಡುಕ್ತಾ ಇದ್ದೀನಿ ಗೈಸ್. ನೋಡೋಣ, ಪಿ ಅಕ್ಷರದಿಂದ ಯಾವುದಾದ್ರೂ ನಿಮಗೂ ನೇಮ್ ಗೊತ್ತಿದ್ದರೆ ಸಜೆಸ್ಟ್ ಮಾಡಿ. ಹಾಗೆಯೇ ಇವಾಗ ಸದ್ಯಕ್ಕೆ ಬೇಬಿ ಅಂತ ಕರೆಯೋಕ್ಕಾಗಲ್ಲಲ್ವ, ಅದಕ್ಕೋಸ್ಕರ ನಾವು ನಿಕ್ನೇಮ್ನ ಚರಿ ಅಂತ ಕರಿತೀವಿ. ಸೊ ಅಂದರೆ ಚರಿ ಹಣ್ಣು ಯಾವ ಥರ ರೆಡ್ ಆಗಿದೆಯಲ್ಲ ಆ ಥರ ಇದೆ ನನ್ನ ಮಗ ಅಂತೇಳ್ಬಿಟ್ಟು ಅವರಪ್ಪ ಚರಿ ಅಂತ ಹೇಳಿ ಕರೀತಾ ಇದ್ರು. ಅಂದರೆ ಹುಡ್ಡಾಗಿ ಬೇಬಿ ಹುಟ್ಟೋಕ್ಕಿಂತ ಮುಂಚೆಯಿಂದನೂ ಹುಡುಗಿ ಆದ್ರೂ ಚರಿ ಅಂತ ಕರಿಬೇಕು, ಹುಡುಗ ಆದ್ರೂ ಚರಿ ಅಂತಲೇ ಕರಿಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ರು ಅಭಿಯವರು. ಅದಕ್ಕೋಸ್ಕರ ಅದನ್ನೇ ಕರೀತಾರೆ. ಇನ್ನು ನಮ್ಮನೇಲಿ ಸ್ವಲ್ಪ ಕೆಲವೊಬ್ಬರು ಚಿಕ್ಕು ಅಂದರೆ ಚಿಕ್ಕು ಅಂತ ಕರೀತಾರೆ. ಇನ್ನು ಯೂಟ್ಯೂಬ್ ಮಾಡೋಕ್ಕೆ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾರೆ. ಯೂಟ್ಯೂಬ್ ಮಾಡಲಿಕ್ಕೆ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ತಾರಲ್ಲ ಗೈಸ್, ಅವ್ರು ಮಾಡದೇ ಇದ್ದರೆ ನನ್ನ ಕೈಲಿ ನಿಜವಾಗ್ಲೂ ಇಷ್ಟೊಂದೆಲ್ಲ ವೀಡಿಯೋಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಿಕಾಸ್ ನನ್ನ ಮದುವೆ ಆಗಿದೆ ಅಲ್ವಾ. ಸೊ ಅಂದರೆ ನನ್ನ ಅಪ್ಪನ ಮನೆಯಲ್ಲೂ ಯಾವ ಥರ ಫುಲ್ಲು ಫ್ರೀಡಮ್ ಆಗಿದ್ನೋ, ನನ್ನ ಗಂಡನ ಮನೆಯಲ್ಲೂ ಕೂಡ ನಾನು ಅಷ್ಟೇ ಫ್ರೀ ಆಗಿದ್ದೀನಿ. ನಂಗೆ ಯಾರೂ ಅಷ್ಟಾಗಿ ರಿಸ್ಟ್ರಿಕ್ಷನ್ ಮಾಡಲ್ಲ. ಸೊ ಅಲ್ಲೂ ನಂಗೆ ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ ಗೈಸ್. ನಿಜವಾಗ್ಲೂ ಅದರಲ್ಲಿ ಮಾತ್ರ ನಾನು ಲಕ್ಕಿ ಅಂತ ಹೇಳ್ಬೋದು. ಬಿಕಾಸ್ ನನಗೆ ನಮ್ಮ ಮನೇಲಿ ಹೇಗಿರ್ತೀನೋ ಅಲ್ಲೂ ಕೂಡ ಅದೇ ರೀತಿ ಇರ್ತೀನಿ. ಒಳ್ಳೆ ಅತ್ತೆ ಮಾವ ಹಸ್ಬೆಂಡ್ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ. ಸೊ ಹಾಗಾಗಿ ನಂಗೆ ಯಾರೂ ಯಾವತ್ತೂ ಯಾಕೆ ಮಾಡ್ತೀಯ ಅಂತ ಹೇಳಿಲ್ಲ. ಬಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ಅವಾಯ್ಡ್ ಮಾಡು, ಬೇಡ, ಯಾಕೆ ಬೇಕು, ನೀನು ಸುಸ್ತಾಗ್ತೀಯ ಆ ಥರ ಅಂದಿದ್ಬಿಟ್ರೆ ಇನ್ನು ಉಳಿದೆಲ್ಲದನ್ನು ಸಪೋರ್ಟ್ ಮಾಡ್ತಾರೆ ಗೈಸ್. ಇನ್ನು ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡಿದ್ರಿ? ನೆಕ್ಸ್ಟ್ ಕ್ವಶನ್ ಇರೋದು ಇದು, ಯೂಟ್ಯೂಬ್ನ ಯಾಕೆ ಸ್ಟಾರ್ಟ್ ಮಾಡಿದ್ರಿ? ಸೊ ಹೌದು, ಯೂಟ್ಯೂಬ್ನ ನಾನು ಯಾಕೆ ಸ್ಟಾರ್ಟ್ ಮಾಡಿದೆ ಅಂದರೆ ನನಗೊಂಥರ ಫ್ಯಾಷನ್. ಅಂದರೆ ವೀಡಿಯೋ ಮಾಡೋದು, ಫೋಟೋ ಹೊಡೆಯೋದು, ವೀಡಿಯೋ ಮಾಡೋದು, ಇದೆಲ್ಲ ನನಗೊಂಥರ ಹಾಬಿ ಥರ ಇತ್ತು. ಸೊ ಅದು ಆಮೇಲೆ ನನಗೆ ನನ್ನ ಲೈಫಲ್ಲಿ ನಡೀತಕ್ಕಂಥ ಸಣ್ಣ ಪುಟ್ಟ ವಿಷಯಗಳನ್ನ ನಾನು ಡಾಕ್ಯುಮೆಂಟ್ರಿ ಮಾಡಿ ಇಟ್ಕೊಳ್ಳೋದಕ್ಕೆ ಇಷ್ಟ. ಅಂದರೆ ಇವಾಗ ನಾನು PUC ಓದ್ಬೇಕಾದ್ರೆ ತೆಗ್ದಿದ್ದಂಥ ಫೋಟೋ ನಮ್ಗೆ ಇವಾಗಲೂ ಮೆಮೊರಿಯಾಗಿ ಉಳಿಯುತ್ತಲ್ವ. ಅಂದರೆ ಅವಳ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲ ತೆಗ್ದಿದ್ದು. ಸೊ ಆ ಥರ ನಾವು ಮುಂದೆ ಯಾವತ್ತಾದ್ರೂ ನೋಡಿದ್ರೆ ಹೌದಲ್ಲ ಆ ಡೇಸ್ ಯಾವ ಥರ ಇತ್ತು, ಈ ಥರ ಎಲ್ಲ ನೆನಪಿರಬೇಕು. ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದೆ. ಬಟ್ ಸ್ಟಾರ್ಟ್ ಮಾಡಿಸಿದ್ದು ನನ್ನ ಗಂಡ, ಅಂದರೆ ನನ್ನ ಹಸ್ಬೆಂಡು. ಮಾಡು, ನಿಂಗೆ ಅದು ತುಂಬ ಚೆನ್ನಾಗಿ ಅನಿಸುತ್ತೆ, ನೀನು ತುಂಬ ಚೆನ್ನಾಗಿ ಮಾತಾಡ್ತೀಯಾ, ನಿಂಗೆ ಅದ್ರ ಮೇಲೆ ಫ್ಯಾಷನ್ ಇದೆ ಅಂತಂದರೆ ನೀನು ಮಾಡು, ಖಂಡಿತ ನಿಮಗೆ ಸಕ್ಸಸ್ ಸಿಗಲಿ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿದ್ದು ನನ್ನ ಹಸ್ಬೆಂಡು. ಸೊ ಮಾಡ್ತಾ ನನಗೆ ತುಂಬ ಇಷ್ಟ ಆಗಿಬಿಡ್ತು. ನಾನು ಎಷ್ಟು ಮುಳುಗೋಗಿದ್ದೀನಿ ಅಂತಂದರೆ, ನನಗೆ ಯೂಟ್ಯೂಬ್ ಅಂದರೆ ಒಂದು ಸ್ವಲ್ಪ ದಿನ ಏನಾದರೂ ಯೂಟ್ಯೂಬಲ್ಲಿ ವೀಡಿಯೋ ಹಾಕಲಿಲ್ಲ ಅಂತ ನನಗೆ ಆಶ್ಚರ್ಯ ಆಗ್ಬಿಡುತ್ತೆ. ಸೊ ನನಗೆ ಒಂಥರ ಗಿಲ್ಟ್ ಕಾಡುತ್ತೆ, ಹಾಕಬೇಕು ಏನಾದರೂ ವೀಡಿಯೋ ಮಾಡಬೇಕು. ನನ್ನ ಲೈಫಲ್ಲಿ ಯಾವ ಥರ ಅಂದರೆ ಜರ್ನಿ ಯಾವ ಥರ ಇದ್ದರೂ ನಾನು ಅದನ್ನು ಫಿಲ್ಟರ್ ಇಲ್ಲದೆ ಹಾಕ್ಬಿಡ್ತೀನಿ ಗೈಸ್. ಅದೇ ನಂಗೆ ಎಲ್ಲರೂ ಬೈಯೋದು. ಸ್ವಲ್ಪ ಏನೇನು ಇರುತ್ತೋ ಅದನ್ನೆಲ್ಲ ಮುಚ್ಚುಮರೆ ಇರಲಿ ಅಂತ. ಇಲ್ಲ, ನಂಗೆ ಆ ಥರ ಇಲ್ಲ. ನನಗೆ ನನ್ನ ಲೈಫಲ್ಲಿ ಏನು ನಡೆಯುತ್ತೋ ನಾನು ಅದನ್ನು ಓಪನ್ನಾಗಿ ಯೂಟ್ಯೂಬಲ್ಲಿ ಹಾಕ್ಕೊಂಡು ಬಿಡ್ತೀನಿ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ನಿಮ್ಮ ಜೀವನದಲ್ಲಿ ನೀವು ಚೆನ್ನಾಗಿದ್ದೀರಾ, ನೀವು ಖುಷಿಯಾಗಿದ್ದೀರಾ? ಹೌದು, ನಾನು ಖುಷಿಯಾಗಿದ್ದೀನಿ ಗೈಸ್. ದೇವ್ರು ನಂಗೆ ಏನು ಕೊಡಬೇಕೋ ಎಲ್ಲದನ್ನೂ ಕೊಟ್ಟಿದ್ದಾನೆ. ನಾನು ಎಂಥ ಹುಡುಗಿ ಅಂದರೆ ಫಸ್ಟೆಲ್ಲ ಥಿಂಕ್ ಮಾಡ್ತಿದ್ದೆ ಗೈಸ್, ಏನಾದರೂ ನಾನು ಯಾವ ಥರ ಟ್ರೀಟ್ ಮಾಡ್ತೀನೋ, ನಾನು ಯಾವ ಥರ ಅವ್ರಿಗೆ ಟ್ರೀಟ್ ಮಾಡ್ತೀನೋ ಅವರು ನಂಗೆ ಅದೇ ಥರ ಟ್ರೀಟ್ ಮಾಡಬೇಕು ಅಂತ ಅನ್ಕೋತಿದ್ದೆ. ಬಟ್ ಇವಾಗ ಹಂಗಲ್ಲ ಗೈಸ್. ಓಕೆ, ನಾನು ಈ ಥರ ಟ್ರೀಟ್ ಮಾಡ್ತೀನಿ, ನನ್ನಲ್ಲಿರ್ತಕ್ಕಂಥ ಎಷ್ಟು ಎಫರ್ಟ್ನ ಅವ್ರ ಮೇಲೆ ಹಾಕ್ತೀನಿ, ಅವ್ರು ನಂಗೆ ವಾಪಸ್ ಕೊಡ್ತಾರೆ. ಅವ್ರ ಕೈಲಿ ಆದದೇ ಅಷ್ಟು. ಸೊ ಅದಕ್ಕೋಸ್ಕರ ನಂಗೆ ದೇವ್ರು ಏನು ಕೊಡಬೇಕು ಅಂದ್ಕೊಂಡಿದ್ದಾನೋ ಅದನ್ನೆಲ್ಲದನ್ನೂ ಕೊಟ್ಟಿದ್ದಾನೆ. ನೆಮ್ಮದಿ, ಒಳ್ಳೆ ಗಂಡ, ಒಳ್ಳೆ ಮನೆ, ಇವಾಗ ಮಗನೂ ಕೊಟ್ಟಿದ್ದಾನೆ. ಎಲ್ಲರೂ ಒಳ್ಳೆ ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲರೂ ಒಳ್ಳೆಯವರಿದ್ದಾರೆ. ಸೊ ಹಾಗಾಗಿ ನನಗೆಲ್ಲ ನನ್ನ ಲೈಫಲ್ಲಿ ನಾನು ಖುಷಿಯಾಗಿದ್ದೀನಿ ಗೈಸ್. ನಂಗೆ ಆ ಥರ ನಾನು ಖುಷಿಯಾಗಿದ್ದೀನಿ ಅಷ್ಟೇ. ಸೊ ಚೆನ್ನಾಗಿದ್ದೀನಲ್ವಾ, ಇನ್ನೇನು ಬೇಕು? ಒಳ್ಳೆ ಗಂಡ, ಒಳ್ಳೆ ಮನೆ, ದುಡಿಯೋಕ್ಕೆ ಒಳ್ಳೆಯದೊಂದು ಏನೋ ಸಣ್ಣ ಪುಟ್ಟ ಬಿಸ್ನೆಸ್ಸು, ಊಟ ಬಟ್ಟೆ ಏನಕ್ಕೂ ಕಮ್ಮಿ ಇಲ್ಲ, ಚೆನ್ನಾಗಿದ್ದೀವಿ ಗೈಸ್. ನೆಕ್ಸ್ಟು, ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ ಮೇಜರಾಗಿ ಸಪೋರ್ಟ್ ಯಾರು ಮಾಡಿದ್ದು? ಆಬ್ವಿಯಸ್ಲಿ ನನ್ನ ಗಂಡ ಮಾಡಲೇಬೇಕು. ಸೊ ಮಾಡಿದ್ದಾರೆ, ಆ ಥರ ಹೇಳೋಕ್ಕೆ ಇಷ್ಟಪಡಲ್ಲ. ಸೊ ಅವ್ರು ತುಂಬಾ ಹೆಲ್ಪ್ ಮಾಡಿದ್ದಾರೆ ನನಗೆ. ಈ ಒಂದು ಪ್ರೆಗ್ನೆನ್ಸಿ ಜರ್ನಿ ತುಂಬಾ ಸ್ಮೂತಾಗಿ ಹೋಗಲಿಕ್ಕೆ ಅಭಿಯವರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅವರ ಒಂದು ಮೇಜರ್ ಅವ್ರದ್ದೇ ನನಗೆ ಇರೋದು.
ಬಿಕಾಸ್ ನಾನು ಆಲ್ಮೋಸ್ಟ್ ಒಂದು ಅಪ್ ಟು 8th ಮಂತ್ವರೆಗೂ ನಾನು ಗಂಡನ ಮನೆಯಲ್ಲೇ ಇದ್ದಿದ್ದು. ನಾವು ಇಬ್ಬರೇ ಇದ್ದಿದ್ದರಿಂದ ಅಂತೂ ಅಭಿಯವ್ರ ಮೇಲೇ ಎಲ್ಲ ಡಿಪೆಂಡ್ ಆಗಿಬಿಟ್ಟಿದ್ದೆ ನಾನು. ಸೊ ಅದಕ್ಕೋಸ್ಕರ ದೆನ್ ಮತ್ತು ಫೈನಲ್ ಆಗಿ ಎಲ್ಲ ಕ್ವಶನ್ಸ್ನೂ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನೂ ಇದೇ ಥರನೇ ಸಿಮಿಲರ್ ಕ್ವಶನ್ಸ್ ಇತ್ತು, ಹಾಗಾಗಿ ಯಾವುದು ಮೇನಾಗಿ ಒಂದೇ ಥರ ಮೀನಿಂಗ್ ಬರುತ್ತೋ ಆ ಥರ ಎಲ್ಲ ಕ್ವಶನ್ಸ್ನ ನಾನು ಹಾಕ್ಕೊಂಡು ಪಿಕ್ ಮಾಡಿ ಮಾಡಿರೋದು. ಇನ್ನೂ ಕರೆಂಟ್ ಹೋಯ್ತು, ಅದಕ್ಕೋಸ್ಕರನೇ ಈ ಥರ ವಿಡಿಯೋ ಮಾಡ್ತಾ ಇರೋದು ಅಷ್ಟೇ. ಸೊ ಅಲ್ಲಿ ಕರೆಂಟ್ ಇದೆ ಅಂತ ಅನ್ಬೇಡಿ, ಅದು ಚಾರ್ಜಿಂಗ್ ಬಲ್ಪು. ಇನ್ನೂ ಏನಾದರೂ ನಿಮಗೆ ಇನ್ನೂ ಯಾವುದಾದ್ರೂ ಕ್ವಶನ್ಸ್ ನೀವು ಕೇಳದೇ ಇದ್ದಿ ಅಂತ ಹೇಳಿದ್ರೆ, ಅಥವಾ ನಿಮ್ಗೆ ಕ್ವಶನ್ಸ್ ಕೇಳೋದಿತ್ತು ಅಂತ ಹೇಳ್ಬಿಟ್ರೆ ನನಗೆ ಮೆಸೇಜ್ ಮಾಡಿ ಅಥವಾ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಈ ವಿಡಿಯೋ ಇಷ್ಟ ಆದರೆ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಕೊನೆವರೆಗೂ ನೋಡಿದ್ದೀರಾ ಅಂತ ಅರ್ಥ. ಸೊ ಇಲ್ಲಿವರೆಗೂ ನೋಡಿದ್ದಕ್ಕೆ ನಿಮ್ಗೆಲ್ರಿಗೂ ಕೂಡ ಧನ್ಯವಾದಗಳು. ಹಾಗೆಯೇ ನೀವೇನಾದರೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವೀಡಿಯೋಸ್ಗಳು ಕೂಡ ನಿಮಗೆ ರೀಚ್ ಆಗುತ್ತೆ. ಇನ್ನೊಂದು ಏನು ಹೇಳಬೇಕು ಅಂತಂದರೆ, ವೀಡಿಯೋದಲ್ಲಿ ಆಲ್ಮೋಸ್ಟ್ ಸೌಂಡ್ ಸ್ವಲ್ಪ ಸೌಂಡ್ ಬರುತ್ತೆ. ಅದು ಯಾಕೆ ಅಂತ ಹೇಳಿದ್ರೆ, ನಾವು ತೋಟದ ಮನೆಯಲ್ಲಿರೋದ್ರಿಂದ ಗಾಳಿ ತುಂಬ ಗಾಳಿ ಇದೆ, ಹಾಗಾಗಿ ಆ ಗಾಳಿ ಸೌಂಡ್ನ ನನ್ನ ಕೈಲಿ ರಿಮೂವ್ ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ಅದೊಂದು ಚೂರು ಅಡ್ಜಸ್ಟ್ ಮಾಡ್ಕೊಂಬಿಡಿ ಆಯಿತಾ. ಇನ್ನೂ ಇದೇ ಥರ ವೀಡಿಯೋಸ್ಗೋಸ್ಕರ ನನ್ನನ್ನು ಫಾಲೋ ಮಾಡಿ. ನಾನು ಮತ್ತೆ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.